ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ. ಎಲ್ಲರಿಗೂ ಅಮ್ಮನ ಅಡುಗೆ ಮನೆಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಅನುಷ ಮಹೇಶ್. ಇವತ್ತು ಗೌರಿ ಗಣೇಶನ ಹಬ್ಬ, ಗೌರಮ್ಮ ಬರೋ ದಿನ. ಗೌರಮ್ಮ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊತೀನಿ. ಈ ರೀತಿ ಕೇಳ್ಕೊತಾ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ಇದು ನಾರ್ತ್ ಇಂಡಿಯನ್ ಒಂದು ಸ್ವೀಟ್ ಆಗಿರುತ್ತೆ. ಇದನ್ನು ರಾಜಸ್ಥಾನದ ಒಂದು ಮೌಂಟ್ ಅಬು ಹಿಲ್ ಸ್ಟೇಷನ್ ಅನ್ನೋ ಸ್ಟೇಷನ್ ಕೆಳಗಡೆ ಅಬು ರೋಡ್ ಅಂತ ಬರುತ್ತೆ. ಆ ಅಬು ರೋಡಲ್ಲಿ ಈ ಒಂದು ಸ್ವೀಟ್ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬರೀ ಎರಡೇ ಸಾಮಗ್ರಿ ಇದ್ರೆ ಸಾಕು. ಇದನ್ನು ರೆಡಿ ಮಾಡಿಬಿಡ್ಬೋದು. ಬನ್ನಿ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಯಾವ ರೀತಿ ಮಾಡೋದು ಅಂತ ನೋಟ್ ಮಾಡ್ಕೊಳ್ಳೋಣ ಬನ್ನಿ. ರಾಜಸ್ಥಾನದಲ್ಲಿ ಮಾಡುವಂತಹ ಈ ರಬಡಿಗೆ ಬೇಕಾಗಿರುವ ಸಾಮಗ್ರಿಗಳು 1.5 ಲೀಟ್ರಷ್ಟು ಹಾಲು ಮತ್ತು ಅರ್ಧ ಕಪ್ಪು ಸಕ್ಕರೆ. ಈ ಎರಡು ಪದಾರ್ಥಗಳೇ ಸಾಕು, ನಾವು ರಬಡಿ ಮಾಡಿಬಿಡ್ಬೋದು. ಈ ರೀತಿ ಒಲೆ ಮೇಲೆ ನಾವು ತೊಗೊಂಡಿರುವಂಥ ಹಾಲನ್ನು ಇಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಹಾಲನ್ನು ಕುದಿಸ್ಕೋಬೇಕು. ಕೆನೆ ಬಂದಿದೆ, ಅದನ್ನು ತೆಗೆದು ಒಂದು ಬೌಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಹಾಲು ಉಕ್ಕು ಬರೋವರೆಗೆ ಮಾತ್ರ ನಾವು ಹೈ ಫ್ಲೇಮಲ್ಲಿ ಊರಿನ ಇಟ್ಕೊಂಡು ಹಾಲನ್ನು ಕುದಿಸ್ಕೋಬೇಕು. ಉಕ್ಕು ಬಂದ ನಂತರ ಅದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನು ಕುದಿಸ್ಕೊತಾನೆ ಇರಬೇಕು. ನೋಡಿ ಯಾವ ರೀತಿ ಹಾಲಿನ ಕೆನೆ ಬಂದಿದೆ ಅಂತ ಹೇಳ್ಬಿಟ್ಟು ಮಧ್ಯೆ ಮಧ್ಯೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಬಿಡ್ತೈತೆ. ನೋಡಿ ಹಾಲು ಯಾವ ರೀತಿ ಉಪ್ಪು ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಸಲ ಈ ರೀತಿ ಹಾಲು ಉಪ್ಪು ಬಂದರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಬಿಡಿ. ಕೆನೆ ಬರ್ತಿದೆ ಅಲ್ವಾ, ಕೆನೆ ಎಲ್ಲನೂ ತೆಗೆದು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೋಬೇಕು. ಹಾಲು ಕೂಡ ಕುದೀತಿದೆ. ನಿಮಗೆ ಈ ಒಂದು ರೆಸಿಪಿನ ಮಾಡೋದಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂತ ಅನಿಸಿದ್ರೆ ಹಾಲನ್ನು ಒಲೆ ಮೇಲೆ ಇಟ್ಬಿಟ್ಟು ಬೇರೆ ಕೆಲಸನ ನೀವು ಮಾಡ್ಕೋಬೋದು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಹಾಲನ್ನು ಕುದಿಯೋದಕ್ಕೆ ಬಿಟ್ಟು ಬೇರೆ ಕೆಲಸನ ಮಾಡ್ಕೊತಾ ಇದ್ದರೆ ಮಧ್ಯೆ ಮಧ್ಯೆ ಬಂದು ಹಾಲಿನ ಕೆನೆ ಬಂದ ತಕ್ಷಣ ಕೆನೆ ಎತ್ತಿ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡು ಮತ್ತೆ ಬೇರೆ ಕೆಲಸನ ಮಾಡ್ಕೋಬೋದು. ನೋಡಿ ಹಾಲಿನ ಕೆನೆ ಯಾವ ರೀತಿ ಬರ್ತಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಬಂದ ಎಲ್ಲ ಹಾಲಿನ ಕೆನೆನ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ರಾಜಸ್ಥಾನದಲ್ಲೂ ಅಷ್ಟೇ ಒಂದು ಬಾಣಲೆಯಲ್ಲಿ ಹಾಲನ್ನು ಹಾಕ್ಬಿಟ್ಟಿರ್ತಾರೆ. ಮಧ್ಯದಲ್ಲಿ ಬರುವಂಥ ಕೆನೆನ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋತಾರೆ. ಸ್ಟೋರ್ ಮಾಡಿ ಇಟ್ಕೊಂಡು ನಂತರ ಸ್ವಲ್ಪ ಹಾಲು ಮಿಕ್ಕಿರೋ ಹಾಗೆ ಉಳಿಸಿ ಕೆನೆನೆಲ್ಲ ಅದರೊಳಗಡೆ ಹಾಕಿ ಸ್ವೀಟ್ ಮಾಡಿಬಿಡ್ತಾರೆ. ನೋಡಿ ಎಷ್ಟು ಹಾಲಿತ್ತು, ಎಷ್ಟು ಹಾಲಾಗೋಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಹಾಲನ್ನು ಕುದಿಸಿ ಬರುವಂಥ ಎಲ್ಲ ಕೆನೆಯನ್ನು ನಾವು ಒಂದು ಬೌಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ದೇವರ ನೈವೇದ್ಯಕ್ಕೂ ಕೂಡ ಉಪಯೋಗಿಸ್ಬೋದು. ನೋಡಿ ಯಾವ ರೀತಿ ಹಾಲು ಎಷ್ಟಾಯಿತು, ಯಾವ ರೀತಿ ಕುದ್ದು ಕಮ್ಮಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ, ಯಾರೂ ಮಾಡಿರಲ್ಲ ಅಂತ ಅಂದ್ಕೋತೀನಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಹಾಲು ಕುಡಿಯೋಲ್ಲ ಅಂತ ಹೇಳಿದವರು ಕೂಡ ಈ ಒಂದು ರಬಡಿನ ಮಾಡಿ ಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಮನೇಲಿ ವಯಸ್ಸಾಗಿರೋರು ಕೂಡ ಇದ್ರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಆಗಿರುತ್ತೆ. ನೋಡಿ ಹಾಲು ಎಷ್ಟು ಕುದ್ದು ಯಾವ ರೀತಿ ಕಮ್ಮಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು, ತಳ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ನಾವು ತಿರುಗಿಸ್ಕೋಬೇಕು. ಕೊನೆಯದಾಗಿ ನಾವು ಹಾಲಿಗೆ ನೋಡಿ ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಹಾಲು ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ. ತೆಳು ಇದ್ದ ಹಾಲೆಲ್ಲ 1.5 ಲೀಟ್ರ್ ಹಾಲು ಈ ರೀತಿ ಕುದ್ದು ಗಟ್ಟಿ ಆಗಿಬಿಟ್ಟಿದೆ. ನೋಡಿ ಈ ರೀತಿ ಗಟ್ಟಿ ಆಗೋವರೆಗೂ ನಾವು ಹಾಲಿನ ಕೆನೆಯನ್ನು ತಗೊಂಡು ಇಷ್ಟು ಹಾಲು ಉಳಿಯೋವರೆಗೂ ನಾವು ಹಾಲನ್ನು ಕುದಿಸ್ಕೋಬೇಕು. ನಂತರ ನಾವು ತಗೊಂಡಿರುವಂಥ ಸಕ್ಕರೆನ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ. ಸಕ್ಕರೆ ಹಾಲಿನ ಜೊತೆ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಕರಗಿಸ್ಕೊಳ್ಳೋಣ. ಈ ರೆಸಿಪಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸುತ್ತ ಇರುವಂತಹ ಕೆನೆಯನ್ನು ಇದರೊಳಗಡೆ ಎಲ್ಲನೂ ಕೆರೆದು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕುದಿ ಬರ್ತಿದೆ. ನಂತರ ನಾವು ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡಿರುವಂತಹ ಕೆನೆಯನ್ನು ಈ ಹಾಲಿನೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲಿನ ಕೆನೆ ನಾವು ತಗೊಂಡಿರುವಂತಹ ಎಲ್ಲ ಲೇಯರ್ ಕೂಡ ಅದೇ ಥರ ಇರಬೇಕು. ಅದಕ್ಕೆ ಜಾಸ್ತಿ ಒತ್ತಿ ಕಲಿಸ್ಬೇಡಿ. ನಿಧಾನವಾಗಿ ಕೆನೆನ ತಿರುಗಿಸ್ತಾ ಹೋಗಬೇಕು, ಇಲ್ಲಾಂದರೆ ಕೆನೆ ಎಲ್ಲ ಕಟ್ ಆಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸಕ್ಕರೆ ಮತ್ತು ಹಾಲು ಕೆನೆ ಮೂರು ಹೊಂದ್ಕೊಳ್ಳೋ ಹಾಗೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡೋಗಬೇಕು.
ತಳ ಹಿಡಿಬಾರ್ದು, ಅದಕ್ಕೆ ಈ ರೀತಿ ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಸುತ್ತ ನೋಡಿ ಯಾವ ರೀತಿ ಕಪ್ಪಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಅದೇ ರೀತಿ ಕಪ್ಪಾಗಿಬಿಡುತ್ತೆ, ಅದಕ್ಕೆ ಕೈ ಆಡಿಸ್ತಾನೆ ಇರಬೇಕು. ಫೈನಲಿ ರಬಡಿ ರೆಡಿಯಾಗಿದೆ. 1.5 ಲೀಟ್ರ್ ಹಾಲಿಂದ ಸಕ್ಕರೆಯಿಂದ ಯಾವ ರೀತಿ ರಬಡಿ ಮಾಡಿದ್ವಿ ಅಂತ ನೋಡೋರಲ್ಲ ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿವರೆಗೆ ನಾವು ಹಾಲನ್ನ ಕುದಿಸಿ ಕೆನೆನ ಮಿಕ್ಸ್ ಮಾಡಿ ಸಕ್ಕರೆನ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಲೇಯರ್ ಥರನೇ ಕೆನೆ ಒಂದೊಂದು ಸಲ ಎತ್ಕೊಂಡೋಗ್ಲೂ ಯಾವ ರೀತಿ ಕೆನೆ ಬಂದಿತ್ತು ಅದೇ ಥರ ಇದೆ. ನೋಡೋರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಇದಕ್ಕೆ ಬೇಕಾದ್ರೆ ಏಲಕ್ಕಿನೂ ಹಾಕೋಬೋದು, ಕೇಸರಿನೂ ಹಾಕೋಬೋದು, ಹಾಕದೆ ಇದ್ರೂ ನಡೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಪ್ಲೈನಾಗಿ ತಿನ್ನೋದ್ರಿಂದ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ರಾಜಸ್ಥಾನದಲ್ಲಿ ಮಾಡುವಂತಹ ಈ ಒಂದು ರಬಡಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ. ಗಣೇಶನ ನೈವೇದ್ಯಕ್ಕೂ ಕೂಡ ಈ ಒಂದು ಅಡುಗೆನ ಮಾಡಿ ಸ್ವೀಟನ್ನು ಇಡ್ಬೋದು ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.